ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ನಲ್ಲಿ ಒಂದು ಮುಖ್ಯವಾದ ಆರ್ಗನ್. ವೀರ್ಯ ಹೊರಗಾದ ಮೇಲೆ ಅದರಲ್ಲಿರುವ ಸ್ಪರ್ಮ್ಸ್ ಮೂವ್ ಆಗೋದಕ್ಕೆ ಬೇಕಾಗುವಂತಹ ನ್ಯೂಟ್ರಿಷನ್ ಹಾಗೂ ಫ್ಲೂಯಿಡ್ ಕಂಟೆಂಟನ್ನು ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅನ್ನೋದು ಮೂತ್ರಚೀಲದ ಕೆಳಭಾಗದಲ್ಲಿ ಇರುತ್ತೆ. ಇದರ ಮಧ್ಯದಿಂದ ಯೂರಿನರಿ ಟ್ಯೂಬ್ ಅಥವಾ ಯುರೇತ್ರ ಅಂತ ನಾವೇನು ಕರಿತೀವಿ ಅದು ಪಾಸ್ ಆಗುತ್ತೆ. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ನಲ್ಲಿ ಎರಡು ರೀತಿಯ ಗಡ್ಡೆಗಳನ್ನು ನಾವು ನೋಡ್ತೀವಿ. ಒಂದು ಬಿನೈ ಪ್ರೋಸ್ಟೇಟಿಕ್ ಹೈಪರ್ಟ್ರೋಫಿ ಅನ್ನುವಂತಹ ಮೋಸ್ಟ್ ಕಾಮನ್ ಏಜ್ ರಿಲೇಟೆಡ್ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್. ಎರಡನೆಯದು ಪ್ರೋಸ್ಟೇಟ್ ಕ್ಯಾನ್ಸರ್ಸ್. ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹಾಗೂ ಸರ್ವೈಕಲ್ ಕ್ಯಾನ್ಸರ್ ಹೇಗೆ ಕಾಮನ್ನು, ಆ ರೀತಿ ಗಂಡಸರಲ್ಲಿ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನೋದು ತುಂಬ ಕಾಮನ್. ಈ ವಿಡಿಯೋದಲ್ಲಿ ನಾವು ಈ ಪ್ರೋಸ್ಟೇಟ್ ಕ್ಯಾನ್ಸರ್ನ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಪ್ರೋಸ್ಟೇಟ್ ಗ್ಲ್ಯಾಂಡ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನು? ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಆಗೋದ್ರಿಂದ ಈ ಯೂರಿನರಿ ಟ್ಯೂಬ್ ಬ್ಲಾಕ್ ಆಗಿ ಯೂರಿನ್ ಕಂಪ್ಲೀಟ್ ಆಗಿ ಎಂಟಿ ಆಗೋದಿಲ್ಲ. ಇದರಿಂದ ರಿಪೀಟೆಡ್ ಆಗಿ ಯೂರಿನರಿ ಇನ್ಫೆಕ್ಷನ್ಸ್ ಆಗಬಹುದು. ಕೆಲವೊಮ್ಮೆ ರಾತ್ರಿಯಲ್ಲಿ ಹೆಚ್ಚು ಬಾರಿ ಯೂರಿನ್ ಹೋಗುವ ಸೆನ್ಸೇಷನ್ ಬಂದು ಎದುರುಳ್ತೀವಿ. ಅದನ್ನು ನಾವು ನಾಕ್ಟ್ಯೂರಿಯಾ ಅಂತ ಕರಿತೀವಿ. ಕೆಲವೊಮ್ಮೆ ಯೂರಿನ್ ಹೋಗಬೇಕಾದ ಸೆನ್ಸೇಷನ್ ಪದೇ ಪದೇ ಬರಬಹುದು, ಪದೇ ಪದೇ ಯೂರಿನ್ ಹೋಗಬೇಕಾಗ ಬರಬಹುದು. ಇದನ್ನ ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನ್ ಅಂತ ಕರಿತೀವಿ. ಈ ರೀತಿ ಸಿಂಪ್ಟಮ್ಸ್ ಇಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಪ್ರೆಸೆಂಟ್ ಆಗಬಹುದು. ಕೆಲವೊಮ್ಮೆ ಪ್ರೋಸ್ಟೇಟ್ ಕ್ಯಾನ್ಸರ್ ಬೋನ್ಸ್ಗೆ ಸ್ಪ್ರೆಡ್ ಆಗಿದ್ದರೆ ಬೋನಿ ಪೇನ್ ಅಥವಾ ಫ್ರ್ಯಾಕ್ಚರ್ಸ್ನಿಂದ ಡಿಟೆಕ್ಟ್ ಆಗಬಹುದು. ಇದೇ ಲಂಗ್ಸ್ಗೆ ಸ್ಪ್ರೆಡ್ ಆಗಿದ್ದರೆ ಡ್ರೈ ಕಾಫ್ ಅಥವಾ ಕಫದಲ್ಲಿ ರಕ್ತದಿಂದ ಪ್ರೆಸೆಂಟ್ ಆಗಬಹುದು. ಯಾರಿಗೆ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಬರೋ ರಿಸ್ಕ್ ಹೆಚ್ಚು? ಪ್ರೋಸ್ಟೇಟ್ ಕ್ಯಾನ್ಸರಲ್ಲಿ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂದರೆ ಏಜ್. 50 ವರ್ಷದ ಮೇಲೆ ಇರುವ ಮೇಲ್ಸ್ನಲ್ಲಿ ಈ ರಿಸ್ಕ್ ಫ್ಯಾಕ್ಟರ್ ಹೆಚ್ಚುತ್ತೆ. ಏಜ್ ಆಗ್ತಾ ಆಗ್ತಾ ಪ್ರೋಸ್ಟೇಟ್ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಹೆಚ್ಚಾಗ್ತಾನೆ ಹೋಗುತ್ತೆ. ಎರಡನೇ ರಿಸ್ಕ್ ಫ್ಯಾಕ್ಟರ್ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ. ಮನೇಲಿ ಯಾರಿಗಾದರೂ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಓವೇರಿಯನ್ ಕ್ಯಾನ್ಸರ್ ಹಾಗೂ ಪ್ರೋಸ್ಟೇಟ್ ಕ್ಯಾನ್ಸರ್ ಈ ಥರ ಕ್ಯಾನ್ಸರ್ಸ್ ಇದ್ದರೆ ಪ್ರೋಸ್ಟೇಟ್ ಕ್ಯಾನ್ಸರ್ ಬರುವಂತಹ ರಿಸ್ಕ್ ಹೆಚ್ಚಾಗಿರುತ್ತೆ. ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ನೆಕ್ಸ್ಟ್ ಏನು ಮಾಡಬೇಕು? ಈ ರೀತಿ ಸಿಂಪ್ಟಮ್ಸ್ ಇದ್ದಾಗ ನಾವು ನಮ್ಮ ಡಾಕ್ಟರ್ನ ಬಳಿ ಹೋಗಿ ಕ್ಲಿನಿಕಲ್ ಚೆಕಪ್ ಮಾಡಿಸೋದು ಉತ್ತಮ. ಕ್ಲಿನಿಕಲ್ ಚೆಕಪ್ ಮಾಡಿದ ಡಾಕ್ಟರ್ ಏನಾದರೂ ಡೌಟ್ ಇದ್ದರೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ರೆಕಮೆಂಡ್ ಮಾಡ್ತಾರೆ. ಅದರಲ್ಲಿ ಇರುವ ಫೀಚರ್ಸ್ನ ಮೇಲೆ ಬೇಕಾದರೆ ಗೈಡೆಡ್ ಬಯಾಪ್ಸಿ ಹಾಗೂ ಸೀರಮ್ PSA ಲೆವೆಲ್ಸ್ನ ರೆಕಮೆಂಡ್ ಮಾಡ್ತಾರೆ. ಈ ಪರೀಕ್ಷೆಯಲ್ಲಿ ಸಪೋಸ್ ಅದು ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದರೆ ಅದು ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಲ್ ಬಾಡಿ PET-CT ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಾರ್ಮಲಿ ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಲೋಕಲ್ ಆಗಿ ಸ್ಪ್ರೆಡ್ ಆಗೋದರ ಜೊತೆಗೆ ಲಿಂಫ್ ನೋಡ್ಸ್, ಲಂಗ್ಸ್ ಹಾಗೂ ಬೋನ್ಸ್ಗೆ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ PET-CT ಸ್ಕ್ಯಾನ್ನಲ್ಲಿ ನಮಗೆ ಅದು ಸ್ಟೇಜ್ 1 ನಿಂದ ಸ್ಟೇಜ್ 4 ದವರೆಗೆ ಯಾವ ಸ್ಟೇಜಲ್ಲಿದೆ ಅಂತ ಡಿಸೈಡ್ ಆಗುತ್ತೆ.